ಓಂ ಶಾಂತಿ. ಮುರಳಿಯ ದಿನಾಂಕ 1/1/26. ಮಧುರ ಮಕ್ಕಳೇ, ತಾವೆಂದಿಗೂ ಕೂಡ ಮುರಳಿಯನ್ನು ಮಿಸ್ ಮಾಡಬಾರ್ದು. ಎಲ್ಲರ ಜೊತೆ ಮಧುರವಾಗಿ ನಡೆಯಬೇಕು. ಬಾಬನಿಗೆ ಪ್ರಿಯ ಮಗು ಆಗಬೇಕು. ಬಾಬನಿಗೆ ಆಜ್ಞಾಕಾರಿ ಮಗು ಆಗಬೇಕು. ಮತ್ತು ಬಾಬಾ ಹೇಳ್ತಾ ಇದ್ದಾರೆ ಮಧುರರಾಗ್ರಿ ಅಂತ ಹೇಳಿ. ಸೊ ಇವತ್ತಿನ ಸ್ಲೋಗನ್ ಆಗಿದ್ದೀರಿ, ವ್ಯರ್ಥ ಯೋಚನೆ ಮಾಡಬೇಡ್ರಿ, ಕೇಳಬೇಡ್ರಿ, ಡಬಲ್ ಲೈಟ್ ಆಗ್ರಿ ಮತ್ತು ವ್ಯರ್ಥದಿಂದ ಮುಕ್ತರಾಗ್ರಿ. ಓಂ ಶಾಂತಿ. ಕವಿತಾಕೋರ, ಇವತ್ತು ಬಾಬಾ ಏನು ಹೇಳಿದ್ರು ಮುರಳಿಯಲ್ಲಿ? ಓಂ ಶಾಂತಿ ಅಕ್ಕೋರ. ಬಾಬಾ ಹೇಳ್ತಾರೆ ಶ್ರೀಮಠ ಅಂತ ಹೇಳ್ರಿ, ಎಲ್ಲರ ಜೊತೆ ಓಂ ಶಾಂತಿ ಅಕ್ಕವ್ರ. ಬಾಬಾ ಹೇಳ್ತಾರ್ರಿ ಎಲ್ಲರ ಜೊತೆ ಮಧುರವಾಗಿ ಮಾತಾಡಬೇಕು, ಶ್ರೀಮಠ ನಡಿಬೇಕು, ಡಬಲ್ ಲೈಟ್ ಆಗಿರ್ಬೇಕು, ಹೇಳುವುದು ಕೇಳುವುದು ಸಮಾಪ್ತವಾಗಿರ್ಬೇಕು ಅಂತ ಹೇಳ್ತಾರೆ. ಮುರಳಿ ಅಕ್ಕವ್ರ, ಮುರಳಿ ಮಿಸ್ ಮಾಡಬೇಕು. ಮುರಳಿ ಮಿಸ್ ಮಾಡಬೇಡ್ರಿ, ಕ್ಲಾಸ್ ಮಿಸ್ ಮಾಡಬೇಡ್ರಿ. ಓಂ ಶಾಂತಿ. ಓಂ ಶಾಂತಿ ಅಕ್ಕ. ಕವಿತಾ ಬರ್ತೇನ್ರಿ. ಹಾಂ, ಕವಿತಾಕೋರ್, ನಾನು ನಿಮ್ಮ ಜೊತೆ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಹೇಳ್ರಿ ಅಕ್ಕೋರ. ಅಕ್ಕೋರ, ನಾನು 1 ತಿಂಗಳಾಯಿತು ನೋಡ್ತಾ ಇದ್ದೀನಿ, ನೀವು 3ನೇ ಕ್ಲಾಸಿಗೆ ಬರ್ತಾ ಇಲ್ಲ. ಪ್ರತಿದಿನ ಮೊದಲು ಬಾಬಾನ ಸೇವೆಗೆ ಬರ್ತಿದ್ರಿ, ಗುರುವಾರ ಬರ್ತಿದ್ರಿ. 3ನೇ ಕ್ಲಾಸಿಗೆ ಆನ್ಲೈನು ಜಾಯಿನ್ ಆಗ್ತಾ ಇಲ್ಲ. ಯಾಕೆ ಹೀಗ್ಯಾಕೆ ಮಾಡ್ತಾ ಇದ್ದೀರಿ ನೀವು? ಅಕ್ಕವ್ರ, ನಮಗೂ ಮನ್ಯಾಗ ಕೆಲಸ ಮಾಡ್ತಾವ್ರಿ. ನಾನು ಸ್ವಲ್ಪ ಬಿಸಿ ಇದ್ದೀನಿ ರೀ. ಬರೀ 24 ತಾಸು ಬಾಬನ ಮನೆಗೆ ಬಂದು ಕೊಡೋಕ್ಕಾಗೋದಿಲ್ಲ ರೀ. ನನಗೂ ಶ್ರೀಮತದ ಅನುಸಾರ ನಡಿಬೇಕಂತ ಗೊತ್ತೈತ್ರಿ, ಪುರುಷಾರ್ಥ ಬಗ್ಗೆನೂ ಗೊತ್ತೈತ್ರಿ, ನನಗೂ ಬಾಬನ ಬಗ್ಗೆ ಗೊತ್ತೈತ್ರಿ. ಆದರೂ ಕೂಡ ಮುರಳಿ ಕ್ಲಾಸಿಗೆ ನೀವು ಬರಬೇಕು. ಪ್ರತಿದಿನ ಬಾಬಾ ಏನು ಹೇಳ್ತಾರೆ, ಇವತ್ತು ನೋಡ್ರಿ ಬಾಬಾ ಏನು ಹೇಳಿದ್ರು, ಮುರಳಿಗೆ ಬರಬೇಕು, 1 ದಿನ ಮಿಸ್ ಮಾಡಬೇಡ ಅಂತ ಬಾಬಾ ಹೇಳಿದ್ರು. ಮತ್ತು ನೀವು ಯಾಕೆ ಮಿಸ್ ಮಾಡಾಕತ್ತೀರಿ? ಮತ್ತು ಯಾರಿಗೆ ಮನಸ್ಸು ಇರ್ತೈತಲ್ರಿ, ಅವ್ರು ಪ್ರತಿದಿನ ಮುರಳಿ ಕ್ಲಾಸಿಗೆ ಬರ್ತಾರೆ, ಅವ್ರ ಯೋಗಾನು ಕೂಡ ತಪ್ಸಂಗಿಲ್ಲ. ನೀವು ಯಾಕೆ ತಪ್ಸಾಕತ್ತೀರಿ? ನೀವು ನಂಗೆ ದೋಷ ಕೊಡತ್ತೀರಕ್ಕವ್ರ. ನಾನು ಪ್ರತಿ ನೀವು ಮಾತಾಡತ್ತೀರಿ, ಮತ್ತೆ ವಿಚಾರ ಮಾಡತ್ತೀರಿ. ಮತ್ತು ನಾನು ಹಿಂಗೂ ಸುದ್ದಿ ಬಂದವ್ರಿ, ಬಾಬಾನ ಮನೆ ಬಗ್ಗೆ ನೀವು ಮತ್ತೊಬ್ಬರಿಗೆ ಅಂತಿಂಥ ಸುದ್ದಿಗಳನ್ನ ಹೇಳ್ಕೊತ ಅಡ್ಡಾಡಕತ್ತೀರಿ. ಹೆಂಗೆ ಯಾಕೆ ಮಾಡತ್ತೀರಿ ನೀವು? ಬಾಬಾನ ವಿರೋಧ ಯಾಕೆ ಮಾತಾಡತ್ತೀರಿ ನೀವು? ಎಲ್ಲರಿಗೂ ಬಾಬಾನ ವಿಷಯಗಳನ್ನ ಹೋಗಿ ಎಲ್ಲೆಲ್ಲೋ ಏನೇನೋ ಹೇಳ್ಬರತ್ತೀರಿ, ಎಲ್ಲ ಸುದ್ದಿ ಬರತ್ತವ. ಬಾಬಾನ ಮನೆಯಲ್ಲಿ ಬರುವಂಥ ಕ್ಲಾಸ್ ವಿದ್ಯಾರ್ಥಿಗಳ ಬಗ್ಗೆನೂ ಎಲ್ಲರೂ ಏನೇನೋ ಹೇಳತ್ತೀರಿ. ನಿಮ್ಮ ಫ್ರೆಂಡ್ಸಿಗೆ ಹೋಗಿ ನೀವು ಟ್ರೇಟರ್ ಆಗತ್ತೀರಿ, ಬಾಬಾನ ವಿರೋಧ ಹೊಂಟಿರಿ, ಬಾಬಾಗ ಅಗೌರವ ಕೊಡತ್ತೀರಿ ನೀವು. ಇಲ್ರಿ, ನಾನು ಈ ಥರ ಮಾಡಂಗಿಲ್ರಿ. ಕ್ಲಾಸಿಗೆ ಸರಿಯಾಗಿ ಬರ್ತೇನೆ ರೀ, ಮೈಂಡ್ ಹೊಡ್ತೀನಿ. ನಾನಂತೂ ನನಗೆ ಏನು ಹೇಳಬೇಕು ಹೇಳಿಸಿದ್ರಿ. ಬಾಬಾ ಅಂತೂ ನನ್ನಂತೂ ನಿಮ್ಮಿತ್ತಿಟ್ಟನು, ನಿಮ್ಗೆ ಏನು ಹೇಳ್ಬೇಕಾಗಿತ್ತು ಹೇಳ್ತೀರಿ. ಇನ್ನು ನಿಮ್ಗೆ ಇಚ್ಛೆ, ನೀವು ಏನು ಮಾಡ್ತೀರಿ ಮಾಡ್ರಿ. ಓಂ ಶಾಂತಿ. ಓಂ ಶಾಂತಿ. ಅರೆ, ನಾ ಏನು ತಪ್ಪು ಮಾತಾಡ್ನಿ? ನನ್ನ ಕ್ಲಾಸ್ನಾಗ ಏನು ಹೇಳ್ತಾರಕ್ಕವ್ರ, ನಾ ಅದನ್ನ ಎಲ್ಲರೂ ನನ್ನ ಫ್ರೆಂಡ್ಸಿಗೆ ಹೇಳ್ಕೊತ ಬನ್ನಿ. ನಾ ಏನು ಇದ್ದಂಗೆ ಹೇಳಿದ್ದೀನಿ, ನಾ ಏನು ತಪ್ಪು ಹೇಳಿಲ್ಲ. ಅರೆ, ಏನಾಯ್ತು? ಎಲ್ಲ ಇದ್ದಾಗಿದೆಯಾ? ಎಲ್ಲ ಓಕೆ ಇದೆಯಲ್ಲ? ಅಕ್ಕವ್ರು ಇವತ್ತು ನನ್ನ ಜೊತೆ ಸರಿಯಾಗಿ ಮಾತಾಡಲಿಲ್ಲ ನೋಡ್ರಿ.
ಅದೇ ರೀ ನೀನೇನಾದರೂ ತಪ್ಪು ಮಾಡಿರ್ಬೇಕು. ಅಕ್ಕೋ ಕಾಸಿಗೆ ಸರಿಯಾಗಿ ಅವರು ಅಕ್ಕೋ ಜೊತೆ ಜಗಾಡ್ತೀಯ, ಬಾಬಾನ ಬಗ್ಗೆ ಹೊರಗಡೆ ತಪ್ಪು ಸಂದೇಶ ಕೊಡ್ತಾ ಇದೆಯಾ, ಕ್ಲಾಸಿಗೆ ಸರಿಯಾಗಿ ಹೋಗ್ತಾ ಇಲ್ಲ, ಮತ್ತು ಅಕ್ಕವ್ರ ಜೊತೆ ಮಿಸ್ಬಿಹೇವ್ ಮಾಡಿರ್ತೀಯ. ಅದಕ್ಕೆ ಅವ್ರು ನನಗೆ ಬುದ್ಧಿ ಮಾತು ಹೇಳ್ತಾರೆ. ಅಕ್ಕವ್ರು ನನ್ನ ಜೊತೆ ಹಿಂಗ್ಯಾಕೆ ಮಾಡ್ರು, ಹಿಂಗ್ಯಾಕೆ ಮಾತಾಡಿದ್ರು ಅವರು ನಮ್ಮ ಗುರು ಆಗಿದ್ದಾರೆ. ಅವರು ನಮ್ಮ ಒಳ್ಳೇದಕ್ಕೆ ಹೇಳ್ತಿರ್ತಾರೆ. ಅವ್ರಿಗೆ ಬಾಬಾ ಅವ್ರನ್ನ ನಿಮಿತ್ತಿಟ್ಟಿರ್ತಾರೆ. ಅವ್ರು ನಮ್ಗೆ ಜ್ಞಾನ ಕೊಡಕ್ಕೆ ಬಂದಿರ್ತಾರೆ. ನೀವು ಅವ್ರ ಬಗ್ಗೆ ಅಕ್ಕೋನ ಕ್ಷಮ ಕೇಳಿ. ಅದೇ ನೀವೇ ನಂಗೆ ಹೇಳ್ತೀರಿ, ನೀವಂತೂ 24 ತಾಸು ಆ ನ್ಯೂಸ್ ಪೇಪರ್ ಹಿಡ್ಕೊಂಡು ಗೊರಗೆ ಹೊಡ್ಕೊಂಡು ಕೂತು ಬಿಡ್ತೀರಿ. ನೀವೇ ನಂಗೆ ಬುದ್ಧಿ ಹೇಳ್ತೀರಿ. ಹೋಗ್ ನೀವ ಪತ್ನಿ ಸೈಡ್ ತಗೋರ, ಅಕ್ಕವ್ರ ಸೈಡ್ ತಗೋರ. ನೀವಂತೂ ಅವ್ರ ಪರವಾಗಿ ಮಾತಾಡ್ತಿರ್ಲಿಲ್ಲ. ನೀವಂತೂ ನಾಲ್ಕಿದ್ರಿ, ಅದಕ್ಕೂ ಯೂಸ್ ಇಲ್ಲ. ಬರೀ ನ್ಯೂಸ್ ಪೇಪರ್ ಹಿಡ್ಕೊಂಡು ಕುಂತ್ರ ಆಯ್ತಾನ, ಗೊರಗೆ ಹೊಡ್ಕೊಂತ. ಬಾಬಾ ತಪ್ಪು ಮಾಡೋದು ಈಕೆ ಬೇಸ್ಬೋದು ನಾ ಬಾಬಾ. ವಾ ಬಾಬಾ ವಾ. ದಿನ ಹೊಲಕ್ಕೆ ಹೋಗಿ ಕೆಲಸ ಮಾಡಿದ್ರು, ಮನೆಗೆ ಬಂದು ಕಸ ಹೋಗ್ಬೇಕು, ಬಾಂಡೆ ತಿಕ್ಬೇಕು, ಇಷ್ಟೆಲ್ಲ ಕೆಲಸ ಮಾಡಿದ್ರು. ಮತ್ತೆ ಈಗ ನನಗೆ ನಾಲ್ಕು ಅಂತ ಹೇಳ್ತಾಳೆ ಬಾಬಾ. ಮದುವೆ ಅನ್ನೋದು ಬರ್ಬಾದಾಗಿದೆ ಬಾಬಾ. ಮಾಯೆ ವಶವಾಗಿ ಮಾಯೆ ಅಂತೂ ಆಲ್ರೆಡಿ ಮೋಹ ಅಂತೂ ಮಾಯೆ ಆಗಿದೆ. ಮೋಹದ ಜಾಲದಲ್ಲಿ ಸಿಲುಕಿ ಹಾಕಿಕೊಂಡು ನನ್ನನ್ನು ರಕ್ಷಣೆ ಮಾಡು ಬಾಬಾ. ನಾನಂತೂ ಮಾಯಾಪುರದ ರಾಜ. ಎಲ್ಲರನ್ನು ನನ್ನ ಮುಷ್ಟಿಯಲ್ಲೇ ಇಟ್ಟುಕೊಳ್ಳುತ್ತೇನೆ. ಎಲ್ಲರೂ ನಾನು ಹೇಳಿದಂತೆ ಕೇಳುತ್ತಾರೆ. ಏನಾಯಿತು? ಇಷ್ಟೊಂದು ಸಿಟ್ಟು ಬಂದಿದೆ ನಿನಗೆ? ಸಿಟ್ಟಾಯಿತು ನಿನಗೆ? ಶಾಂತಿ ಬೇಕಾ? ಹೌದು. ಏನಾಯಿತು? ಸಿಟ್ಟೇಕು ಮಾಡಿಕೊಂಡಿದ್ದೀಯಾ? ನಿನ್ನ ಪತ್ನಿಯಿಂದ ನಿನಗೆ ಬಿಡುಗಡೆ ಬೇಕಾ? ಹೌದು. ನೀವು ಎಷ್ಟೊಂದು ನಿನ್ನ ಪತ್ನಿಗೋಸ್ಕರ ಎಷ್ಟೊಂದು ಕೆಲಸ ಕಾರ್ಯವನ್ನು ಮಾಡುತ್ತಿದ್ದಿ. ಅವಳೇನೇನು ಮಾಡಿದಳು? ನಿನಗೆ ನಾಲಾಯಕ ಅಂತ ಬಿಟ್ಟಳು. ನಾ ಹೇಳಿದಂತೆ ಕೇಳು. ಹೌದು ಹೌದು. ನಿನ್ನ ಪತ್ನಿಯಿಂದ ನಾನು ನಿನ್ನನ್ನು ದೂರ ಮಾಡುತ್ತೇನೆ. ನಿನಗೆ ಸಿಟ್ಟು ಬರುತ್ತಿದೆಯಾ? ನೀನು ಹೋಗು, ಇಲ್ಲಿಂದ ಹೋಗು. ನಾನೇಕೆ ಹೋಗಲಿ? ನೀನೇ ಹೋಗು. ನಾ ಹೇಳಿದಂತೆ ನೀನು ಕೇಳು. ಹೋಗು ಇಲ್ಲಿಂದ. ನೋಡು, ನಾನು ನಿನ್ನ ಪತ್ನಿಯನ್ನು ನನ್ನ ಮುಷ್ಟಿಯಲ್ಲೇ ಇಟ್ಟುಕೊಳ್ಳುತ್ತೇನೆ. ಬಾಬಾ, ನನ್ನ ಪತ್ನಿ ಮಾಯೆಯ ವಶದಲ್ಲಿ ಸಿಲುಕಿ ಹಾಕಿಕೊಂಡಿದ್ದಾಳೆ. ಅವಳನ್ನು ರಕ್ಷಣೆ ಮಾಡು ಬಾಬಾ. ಏಕಮ್ಮ, ಏನಾಯಿತು? ನಿನಗೆ ಇಷ್ಟೊಂದು ಸಿಟ್ಟು ಮಾಡಿಕೊಂಡಿದ್ದೀಯಾ? ನೋಡು, ನೀನನ್ನು ಎಷ್ಟೊಂದು ಕೆಲಸ ಕಾರ್ಯಗಳನ್ನು ಮಾಡುತ್ತಿರ್ತೀಯ. ಯಾವಾಗ ನೋಡಿದರು ಬ್ರಹ್ಮಕುಮಾರಿಯವರ ಬೆನ್ನ ಹತ್ತಿ ಹೋಗ್ತಿರ್ತೀಯ. ಅವೇನ ಮಾಡಿದರು? ನಿನಗೆ ಬೈದ ಕಳಿಸಿದರು. ನಾನು ಹೇಳಿದಂತೆ ಕೇಳು, ಎಲ್ಲ ಒಳ್ಳೆಯದಾಗುತ್ತದೆ. ನಾವೇನು ಸಮರ್ಪಿತ ಏನು 24 ತಾಸು ಬಾಬಾನ ಮನ್ಯಾಗ ಹೋಗಿ ಕೂಡಾಕ ನಮಗೂ ಕೆಲಸ ಐತಿ, ಮನಿ ಐತಿ, ಸಂಸಾರ ಐತಿ, ಮಕ್ಕಳು ಅದಾವು. ಬರೀ ಬಾಬಾ ಬಾಬಾ ಅಂದ್ರ ಆತಾನೆ. ಯಾಕೆ ಇಷ್ಟೊಂದು ಸಿಟ್ಟು ಮಾಡಿಕೊಂಡಿದ್ದೀಯಾ? ಏನಾಯಿತು? ಅಕ್ಕವ್ರು ನಿನಗೆ ಪ್ರೀತಿ ಮಾಡಲಿಲ್ಲವಾ? ಅಥವಾ ಬೈದು ಕಳಿಸಿದರ? ಯಾವತ್ತು ನೀನು ಅಕ್ಕವ್ರು ಅಂತ ಹೇಳಿ ಅವ್ರ ಬಣ್ಣ ಅಂತ ಹೋಗಿದ್ದಿ? ಅವರೇನು ಮಾಡಿದರು ನಿನಗೆ? ನೀನು ಚೆನ್ನಾಗಿ ಮಾತಾಡ್ತೀಯ. ನಿಜವಾಗ್ಲೂ ಕರೆನೇ ಹೇಳ್ತೀನಿ. ನೀ ಹೇಳಿದೆಲ್ಲ ಕರೆ. ನೀ ನನಗೆ ಹೆಲ್ಪ್ ಮಾಡಕ್ ಬಂದಿ. ಧನ್ಯವಾದಗಳು ನಿನಗೆ. ನಾನು ಹೇಳಿದಂತೆಯೇ ಕೇಳು, ಎಲ್ಲ ಒಳ್ಳೆಯದಾಗುತ್ತದೆ ನಿನಗೆ. ನಾನಂತೂ ಮಾಯ ಆಗಿದ್ದೇನೆ. ಜೋರ
ಪಾಪ ಪಾಪ ಚಿಂತೆ ಮಾಡಬೇಡ ವಿಜಯ ಅಂತೂ ನಮ್ಮದೇ. ಪಾಪ ಪಾಪ ಚಿಂತೆ ಮಾಡಬೇಡ ವಿಜಯ ಅಂತೂ ನಮ್ಮದೇ ಆಗುವುದು. ಬಾಬಾ ನಮ್ಮ ಕೈ ಬಿಡಲ್ಲ. ಓಕೆ ಮಗಳೇ. ಓಂ ಶಾಂತಿ ರೀ, ಬರ್ರಿ ಒಳಗ್ ಬರ್ರಿ, ಕೂಡ ಬರ್ರಿ. ಅಚಾನಕ್ ಈ ಕಡೆ ಬಂದ್ರಲ್ಲ, ಹೇಳ್ರಿ ಅಕ್ಕೋರ. ಆರಾಮದೇವ್ರಿ, ಹೇಳ್ರಿ. ನಾನು ಇವತ್ತು ಕ್ಲಾಸಿಗೆ ಹೋಗಿದ್ನಿ. ಮತ್ತು ಅಕ್ಕದ ನಿಮ್ಗೆ ನಡೆದಿದ್ದ ವಿಷಯ ಎಲ್ಲ ಗೊತ್ತಾಯ್ತಿ. ಏನ್ರಿ ಅಕ್ಕಾರ ಸರಿಯಾಗಿ ಏನ್ ಕ್ಲಾಸಿಗೆ ಬರಾಕ್ ತಯಾರಿಲ್ಲ, ಬಾಬಾನ ಮನಿ ಸೇವಾಕ್ಕೂ ಬರಾಕ್ ತಯಾರಿಲ್ಲ. ಮೊದಲೆಲ್ಲ ಎಷ್ಟು ಬಾಬಾನ ಮನಿ ಸೇವಾನು ಮಾಡ್ತಿದ್ರಿ, ಕ್ಲಾಸು ಮಾಡ್ತಿದ್ರಿ. ಈಗಂತೂ ಅಕ್ಕ ನೀವು ಬಾಬಾನ ಲಾಡ್ಕಿ ಮಗು ಆಗಿಬಿಟ್ಟಿದ್ದೀರಿ ನೋಡಿ. ಮತ್ತು ನೀವು ಆ ಮಾಯಾಕ ವಸೆ ಆಗಿದ್ದೀರಿ. ಮಾಯದ ಸೇವಾಕ್ ಹೋಗ್ಬೇಡ್ರಿ ಅಕ್ಕಾರ, ವೃತ್ತಿಗಳಾಗ್ತವ್ರಿ. ಮತ್ತು ಅಕ್ಕವ್ರದ್ದು ಏನು ತಪ್ಪತ್ತಿದ್ರಾಗ ಅಕ್ಕವ್ರು ಏನು ಮಾಡಿದ್ರು ನಮ್ಮ ಕಲ್ಯಾಣಕ್ಕೋಸ್ಕರನೇ ಮಾಡ್ತಾರ್ರಿ. ಬಾಬಾರ ಅವ್ರನ್ನ ನಿಮಿತ್ತವಾಗಿಟ್ಟಾರ್ರಿ. ಹೋಗಿ ಅಕ್ಕ ತಕ್ಕ ಕ್ಷಮಾ ಕೇಳ್ರಿ. ಮತ್ತು ನಿಮ್ಮಲ್ಲಿ ಇರ್ತಕ್ಕಂಥ ಅವುಗಳನ್ನೆಲ್ಲ ತೆಗೆದ ಖತಮ್ ಮಾಡ್ಬೇಕು. ಖತಮ್ ಮಾಡಿ ಅಕ್ಕ ತಕ್ಕ ಕ್ಷಮಾ ಕೇಳಿ ಅಕ್ಕ ಏನು ಮಾಡಿದ್ರು ನಮ್ಮ ಕಲ್ಯಾಣಕ್ಕೋಸ್ಕರನೇ ಮಾಡ್ತಾರೆ. ಬಾಬಾರ ಅವ್ರು ನಿಮಿತ್ತವಾಗಿಟ್ಟಾರೆ. ಹೋಗಿ ಓಂ ಶಾಂತಿ ರಕ್ಕ. ಮತ್ತು ನಾನು ಬೇರೆ ಕಡೆ ಸೇವಾ ಮಾಡಿ ಓಂ ಶಾಂತಿ, ಹೋಗಿ ಬರತ್ತೆ. ಐದು ಅರೆ ನಾ ಏನ್ ಮಾಡಿ ಅಕ್ಕ ಹಿಂಗ್ಯಾಕ್ ಮಾಡ್ರು, ನನಗೆ ಹಿಂಗ್ಯಾಕ್ ಮಾತಾಡ್ರು? ಅರೆ ನೀನು 5 ವರ್ಷದಿಂದ ಬಾಬಾನ ಮಗುವಾಗಿ ಸೇವಾ ಮಾಡ್ತಾ ಇದೀಯ, ಮುರಳಿ ಕೇಳ್ತಾ ಇದೀಯ. ಅಕ್ಕೋರಿಗೆ ದಿನ ಮುರಳಿ ಕೇಳಕ್ಕೆ ಹೋತೀಯ. ಗುರುವಿಗೆ ಅಧಿಕಾರವಿದೆ, ಅವರು ನಮಗೆ ಜ್ಞಾನ ಕೊಡಕ್ಕೆ ಬಂದಿರ್ತಾರೆ. ಅವ್ರು ನಮಗೆ ಜ್ಞಾನ ಅವ್ರ ಪಶ್ಚಾತ್ತಾಪ ಅಕ್ಕೋರ್ದಕ್ಕೆ ಹೋಗಿ ಕ್ಷಮ ಕೇಳು. ಪಶ್ಚಾತ್ತಾಪ ನಿನ್ನ ತಪ್ಪಿಗೆ, ನೀ ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಪಡ್ತಿದೀಯ. ಅಮ್ಮ, ಗುರುವಿಗೆ ಅಧಿಕಾರವಿದೆ ಶಿಕ್ಷಣ ಕೊಡಲು, ಸರಿದಾರಿ ತೋರಿಸುವುದು. ಆ ಪರಂಪಿತ ಪರಮಾತ್ಮ ನೀನು ಅಗೌರವ ಕೊಟ್ಟಿದೆಯಾ? ಮತ್ತು ಆ ಬ್ರಹ್ಮಕುಮಾರಿ ಅಕ್ಕವ್ರಿಗೆ ನೀನು ಅಗೌರವ ಕೊಟ್ಟಿದೆಯಾ? ಬಾಬಾಗೆ ಕ್ಷಮ ಮತ್ತು ಆ ಬ್ರಹ್ಮಕುಮಾರಿ ಅಕ್ಕವ್ರಿಗೆ ಕ್ಷಮಾ ಕೇಮ. ಆಯ್ತು. ಬಾಬಾ, ನಾ ಮಾಡಿದ ತಪ್ಪಾಯ್ತು ಬಾಬಾ. ನಾ ಅಶ್ವಿನಕ್ಕವರಿಗೆ ಮನಸ್ಸು ನೋವು ಮಾಡಿ ನಾ ಭಾಳ ದುಃಖ ಕೊಟ್ನಿ ಬಾಬಾ. ಅವ್ರಿಗೆ ನನ್ಗೆ ಕ್ಷಮಾ ಮಾಡೋದವ ಬಾಬಾ. ನನ್ನ ತಪ್ಪಿನ ಅರಿವಾಗಿತ್ತು ಬಾಬಾ ನನಗೆ. ಬಾಬಾ ಅವರನ್ನ ನೀವೆತ್ತಿಟ್ಟಿದ್ದಾರೋ, ನನ್ನ ಮುರಳಿಯನ್ನು ಅವರು ಬೋಧಿಸುತ್ತಾರೆ. ಅವರಿಗೆ ನೀನು ಡಿಸ್ರೆಸ್ಪೆಕ್ಟ್ ಮಾಡಿದೀಯಾ? ಕ್ಷಮಾ ಮಾಡು ಬಾಬಾ, ನನ್ನ ತಪ್ಪಾಯ್ತು ಬಾಬಾ. ನಾ ಅಕ್ಕವ್ರ ಹತ್ರ ಹೋಗಿ ಕ್ಷಮೆ ಕೇಳ್ತೇನೆ ಬಾಬಾ. ನಾ ಮುರಳಿ ಕ್ಲಾಸಿಗೆ ಪ್ರತಿದಿನ ಹೋಗ್ತೀನಿ ಬಾಬಾ. ವಿದ್ಯೆ ಮಿಸ್ ಮಾಡಂಗಿಲ್ಲ ಬಾಬಾ. ನನ್ನ ಸೇವೆ ಮಿಸ್ ಮಾಡಂಗಿಲ್ಲ ಬಾಬಾ. ನೀ ಮಾಡಿರುವ ತಪ್ಪು ಪ್ರಾಯಶ್ಚಿತ್ತವಾಗಿದೆ. ನೀನು ಮಾಡಿರುವ ಪ್ರತಿಜ್ಞೆಯನ್ನು ನಿಭಾಯಿಸು. ಇಲ್ಲವಾದರೆ ಪಶ್ಚಾತ್ತಾಪ ಪಡುತ್ತೀಯಾ? ಖಂಡಿತವಾಗ್ಲೂ ನಿಭಾಯಿಸ್ತೀನಿ ಬಾಬಾ. ನನ್ನ ತಪ್ಪಾಯ್ತು, ನನ್ನ ಕ್ಷಮಾ ಮಾಡಿ ಬಾಬಾ.
ಓಂ ಶಾಂತಿ. ಮುರಳಿಯ ದಿನಾಂಕ 7/8/26. ಓ ಕವಿತಕ್ಕವರು ಬಂದಿದ್ದೀರಿ ಕ್ಲಾಸಿಗೆ. ಓಂ ಶಾಂತಿ. ಶಾಂತಿ ಅಕ್ಕವ್ರ ಹೇಗಿದ್ದೀರಿ? ಹಾ. ಮತ್ತೆ ಏನು ಹೇಳಿಕ್ ಬಂದಿದ್ದೀರಿ? ಏನ್ರಿ? ನಾನು ನಿಮ್ಮ ಹತ್ರ ಸಾರಿ ಕೇಳಕ್ ಬಂದಿದ್ದೆ ಅಕ್ಕ. ಹಾ, ಯಾಕ್ರಿ ಕುರ? ಮೊನ್ನೆ ಆದ ಘಟನೆಯಿಂದ ನಾನು ಸಾರಿ ಕೇಳಕ್ ಬಂದಿದ್ದೆ. ನನ್ನ ತಪ್ಪೈತ್ರಿ, ನಾನು ಕ್ಷಮ ಮಾಡಿದ್ರಿ. ನಾನು ಮನೆಯಿಂದ ಕ್ಲಾಸಿಗೆ ಸರಿಯಾಗಿ ಬರ್ತೇನೆ. ಮುರುಳಿ ಮಿಸ್ ಮಾಡಂಗಿಲ್ರಿ. ನಾನು ಕ್ಷಮ ಮಾಡಿ. ನಂದು ಕೂಡ ತಪ್ಪಾಯ್ತು. ನಾನು ನಿಮ್ಮ ಜೊತೆ ಆ ರೀತಿ ವ್ಯವಹಾರ ಮಾಡಬಾರ್ದಿತ್ತು. ನೀವು ಮಾಡಿದ ನಿಮಗೆ ಅರಿವಾಗಿದೆಯಲ್ಲ, ನೀವು ಮಾಡಿದ ತಪ್ಪು ಅರಿವಾಗಿದೆಯಲ್ಲ. ಇನ್ನು ಪ್ರತಿದಿನ ಕ್ಲಾಸಿಗೆ ಬರ್ತೀರಲ್ಲ, ಅಲ್ಲಿ ಹೋಗಿ ಏನೇನು ಬಾಬಾನ ಬಗ್ಗೆ ಹೇಳೋದಿಲ್ಲಲ್ಲ, ನಿಮ್ಮ ಪ್ರಾಯಶ್ಚಿತ್ತ ಆಗಿದೆಯಲ್ಲ. ಓಂ ಶಾಂತಿ. ಓಂ ಶಾಂತಿ ಅಕ್ಕ. ಸಾರಿ. ಬಾ. ಓಂ ಶಾಂತಿ. ಓಂ ಶಾಂತಿ. ನಾವೆಲ್ಲರೂ ಪ್ರತಿಜ್ಞೆ ಮಾಡೋಣ. ನೀವು ಮಾಡಿದ್ರಿ. ನಾವೆಲ್ಲರೂ ಪ್ರತಿಜ್ಞೆ ಮಾಡೋಣ. ನಾವು ಮಾಯೆಗೆ ವಶ ಆಗಿ ಅಕ್ಕೋರ್ ಜೊತೆ ಆಗ್ಲಿ, ಬಾಬಾನ್ ಜೊತೆ ಆಗ್ಲಿ ಶಟ್ಕೊಳ್ಳೋದಿಲ್ಲ. ನಮ್ಮ ಒಳಗಡೆ ಇರುವಂತ ಮಾಯೆಯನ್ನ ನಾವು ಹೋಗ್ಲಾಡಿಸುತ್ತೇವೆ. ನಾವೆಂದಿಗೂ ಕೂಡ ಮುರಳಿ ಮಿಸ್ ಮಾಡೋದಿಲ್ಲ. ನಾವೆಲ್ಲರೂ ಬಾಬಾ ನೆನಪು ಮಾಡೋಣ. ಓಂ ಶಾಂತಿ. ಓಂ ಶಾಂತಿ.